ಆತ್ಮೀಯ ವೀಕ್ಷಕರೇ, ಸಾಮಾಜಿಕ ಬದುಕಿನ ಜನರ ಭಾವನೆಗಳು, ವಿಚಾರಗಳು, ಈ ವಾಸ್ತವಿಕ ಬದುಕಿನಲ್ಲಿ, ಈ ಕಲಿಯುಗದಲ್ಲಿ ಜನರ ಆಚಾರ ವಿಚಾರಗಳು ಯಾವ ರೀತಿ ಇದೆ, ಯಾವ ರೀತಿ ಬದಲಾಗಿದೆ ಅನ್ನುವ ಕೆಲವು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಒಂದು ದಿನ ತಂದೆಯು ಮಗನಿಗೆ ಒಂದು ಬದುಕಿನ ಬಗ್ಗೆ ನೀತಿ ಪಾಠ ಕಲಿಸ್ಕೊಡ್ತಾನೆ. ಅದೇನೆಂದರೆ, ನೋಡಪ್ಪ ಮಗನೇ, ನೀನು ನಿನ್ನ ಜೀವನದಲ್ಲಿ ಬದುಕಿರೋ ತನಕ ಯಾರನ್ನೋ ಏನೇನೋ ಬೇಡಬಾರದು. ಒಂದು ದಿನದ ಊಟಕ್ಕಾಗಿ ಇನ್ನೊಬ್ಬರಿಗೆ ಕೈ ಚಾಚಬಾರದು. ನಿನ್ನ ಸ್ವಂತ ಕಷ್ಟದಿಂದ ಜೀವಿಸುವ ಸಂಪಾದನೆ ಮಾಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಯಾರು ಸ್ವಂತ ಸಂಪಾದನೆ ಮಾಡುತ್ತಾರೋ ಅವರು ಎಂದೆಂದಿಗೂ ಇನ್ನೊಬ್ಬರಿಗೆ ತಲೆ ಬಾಗಿಸಲ್ಲ. ಅವರು ಬೇರೊಬ್ಬರ ಮುಂದೆ ತಲೆ ಎತ್ತಿ ನಡೆಯುತ್ತಾರೆ. ಅದು ಯಾವುದೇ ಆಗಲಿ, ಅದು ಹಣ ಆಗಲಿ ಅಥವಾ ಗೌರವ ಆಗಿರಲಿ, ಇವೆರಡು ತನ್ನಷ್ಟಕ್ಕೆ ತಾನೇ ಸಿಗುತ್ತವೆ. ಇಲ್ಲಿ ನಮ್ಮ ಶರೀರದಲ್ಲಿ ಯಾವುದೇ ಸುಂದರತೆ ಇರೋದಿಲ್ಲ. ಇದು ಮನುಷ್ಯನ ಕರ್ಮದಲ್ಲಿ ಮತ್ತು ಅವರ ಆಚಾರ ವಿಚಾರದಲ್ಲಿ ಮತ್ತು ಅವನ ವ್ಯವಹಾರ, ಅವನ ಸಂಸ್ಕಾರ, ಅವನ ನಡತೆ ಅದರಲ್ಲಿರುತ್ತದೆ. ಯಾರ ಜೀವನದಲ್ಲಿ ಇವು ಎಲ್ಲವೂ ಇದೆಯೋ ಅವನೇ ನಿಜವಾದ ಮನುಷ್ಯ. ಮತ್ತು ಜಗತ್ತಿನ ಅತ್ಯಂತ ಸೌಂದರ್ಯವೂ ಇರುತ್ತದೆ. ಇಲ್ಲಿ ಒಂದು ಅರ್ಥಪೂರ್ಣವಾದ ಮಾತು ಅದೇನೆಂದರೆ, ಇಲ್ಲಿ ನಾವು ಊಟ ಮಾಡುತ್ತಿರುವಾಗ ತಟ್ಟೆಯಲ್ಲಿನ ಊಟ ಅನ್ನ ಮುಗಿದು ಹೋದ ಮೇಲೆ ಖಾಲಿ ತಟ್ಟೆ ತುಂಬ ಹೊಲಸು ಕಾಣುತ್ತದೆ. ಅದಕ್ಕೆ ಯಾರೂ ಅಷ್ಟೊಂದು ಪ್ರೀತಿಯಿಂದ ನೋಡುವುದಿಲ್ಲ. ಜನರು ಅದನ್ನು ನೋಡಿದ ಮೇಲೆ ತುಂಬ ಹೊಲಸು ಎಂದು ಮರೆತು ಬಿಡುತ್ತಾರೆ. ಅದೇ ಥರ ಇಲ್ಲಿ ಸಮಾಜದಲ್ಲಿ ಕೆಲವು ಜನರು ಇರ್ತಾರೆ. ನಿಮ್ಮ ಅವಶ್ಯಕತೆ ಇರುವವರೆಗೆ ಬಣ್ಣದ ಮಾತುಗಳು, ಕೆಲಸ ತೆಗೆದುಕೊಳ್ಳುತ್ತಾರೆ. ಅವರ ಅವಶ್ಯಕತೆ ಮುಗಿದ ಮೇಲೆ ನೀವು ಅವರಿಗೆ ಸರಿಯಾಗಿ ಕಾಣಿಸುವುದಿಲ್ಲ. ಇಲ್ಲಿ ನಿಮ್ಮ ಯಾವ ಗೌರವ ಕಡಿಮೆ ಆಗೋದಿಲ್ಲ. ಇಲ್ಲಿ ಖಾಲಿ ಪ್ಲೇಟ್ ಯಾವತ್ತೂ ಹೊಲಸು ಇರೋದಿಲ್ಲ. ಅದು ಯಾರ್ದೋ ಒಬ್ಬರ ಹೊಟ್ಟೆ ತುಂಬಿಸಿ ಬಿಡುತ್ತದೆ. ಅದೇ ಥರ ನೀವು ಕೂಡ ಕೆಲಸಕ್ಕೆ ಬಾರದವರು ಅಲ್ಲ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ನಿಮಗೆ ಅವರ ಅವಶ್ಯಕತೆ ಇಲ್ಲ ಮಾತ್ರಕ್ಕೆ ಬಿಟ್ಟುಕೊಡ್ತಾರೆ ಅಷ್ಟೇ. ಈ ಭೂಮಿ ಮೇಲೆ ಯಾವುದು ಶಾಶ್ವತವಲ್ಲ. ಮನುಷ್ಯನೇ ಇಲ್ಲಿ ಶಾಶ್ವತ ಇಲ್ಲ ಅಂದಮೇಲೆ ನೋವು ಶಾಶ್ವತವಲ್ಲ. ಒಳ್ಳೆ ಮನಸ್ಸಿಗೆ ಒಳ್ಳೆ ದಿನ ಬಂದೇ ಬರುತ್ತದೆ, ಕಾಯಬೇಕು ಅಷ್ಟೆ. ಇಲ್ಲಿ ಸಮಯ ಖಂಡಿತ ಬದಲಾಗುತ್ತದೆ, ಕಾಯುವ ತಾಳ್ಮೆ ಇರಬೇಕು ಅಷ್ಟೆ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಎಲ್ಲಿವರೆಗೆ ಲಾಭ ಸಿಗುತ್ತದೋ ಅಲ್ಲಿವರೆಗೆ ನಿಮಗೆ ಬೆಲೆ ಇರುತ್ತದೆ. ಲಾಭ ಇಲ್ಲದಿದ್ದರೆ ಬೆಲೆ ಕೊಡಲು ದೂರ ಇರಲಿ, ನಿಮ್ಮ ಕಡೆ ತಿರುಗಿ ನೋಡಲ್ಲ. ಇದು ಕಲಿಯುಗ, ಸ್ವಾರ್ಥದ ಲೋಕ. ಇಲ್ಲಿನ ಜನರು ಬರೀ ಲಾಭ ಮಾತ್ರ ನೋಡ್ತಾರೆ. ಜನರ ಭಾವನೆಗಳನ್ನು ಯಾರೂ ನೋಡಲ್ಲ. ಈ ಕಲಿಯುಗದಲ್ಲಿ ಜನರು ಲಾಭಕ್ಕಾಗಿ
ಏನು ಬೇಕಾದರೂ ಮಾಡಲು ಹಿಂದೆ ಸರಿಯುವುದಿಲ್ಲ. ಯಾರು ಸತ್ಯ ಹೇಳುತ್ತಾರೋ ಅವರಿಗೆ ಶತ್ರುಗಳು ಜಾಸ್ತಿ ಇರುತ್ತಾರೆ, ಮತ್ತು ಯಾರು ಸುಳ್ಳು ಹೇಳುತ್ತಾರೋ ಅವರಿಗೆ ಗೆಳೆಯರು ಜಾಸ್ತಿ ಇರುತ್ತಾರೆ. ಇದು ಕಲಿಯುಗ ನೈಜ ಬದುಕು. ಈ ಭೂಮಿ ಮೇಲೆ ಜಗತ್ತಿನಲ್ಲಿ ಯಾರು ನಿಯತ್ತಾಗಿ ಮತ್ತು ನಂಬಿಕೆಯಿಂದ ವಿಶ್ವಾಸದಿಂದ ಇರುವವರ ಬದುಕಿನಲ್ಲಿ ಕಷ್ಟಗಳು, ಅಪಮಾನಗಳು, ಸಮಾಜದ ಚುಚ್ಚುಮಾತುಗಳು ಇದ್ದೇ ಇರ್ತವೆ. ಮತ್ತು ಇಲ್ಲಿ ಕುದುರೆ ಎಷ್ಟೇ ಸರಿಯಾಗಿ ಗಾಡಿ ಎಳೆದರೂ ಸಹ ಅದಕ್ಕೆ ಚಾಟಿ ಏಟುಗಳು ತಪ್ಪದಲ್ಲ, ಇದ್ದೇ ಇರುತ್ತದೆ. ಒಂದು ಮರವಾದ ಎಷ್ಟೇ ಸರಿಯಾದ ನೆರಳು, ಸಿಹಿಯಾದ ಹಣ್ಣುಗಳು ಕೊಟ್ಟರೂ ಸಹ ಅದಕ್ಕೆ ಜನರ ಕಲ್ಲಿಟ್ಟು ತಪ್ಪಿದ್ದಲ್ಲ. ಇದು ಜಗದ ಕಲಿಯುಗ. ಇದು ನಿಮ್ಮ ಜೀವನದಲ್ಲಿ ಏನೂ ಇಲ್ಲ, ಆದರೂ ನಿಮ್ಮ ಕರ್ಮ ಮಾತ್ರ ಸರಿಯಾಗಿಡಿ ಮತ್ತು ವಿಚಾರ ಸರಿಯಾಗಿಡಿ. ಯಾರ ಕರ್ಮವು ಸರಿಯಾಗಿದೆಯೋ, ಯಾರ ವಿಚಾರ ಸರಿಯಾಗಿದೆಯೋ ಅಂಥವರು ಯಾವ ಗುಂಡರುಗಳಿಗೆ ಹೋಗದಿದ್ದರೂ ಯಾವ ವ್ಯತ್ಯಾಸ ಬೀಳುವುದಿಲ್ಲ. ಯಾರ ಕರ್ಮ ಮತ್ತು ವಿಚಾರ ಸರಿಯಾಗಿಲ್ಲ ಅಂದರೆ ಅಂಥವರು ಯಾವ ಗುಡಿಯಲ್ಲಿ ದೀಪ ಹಚ್ಚಿದರೂ ಪೂಜೆ ಮಾಡಿದರೂ ಸಹ ಏನೂ ಆಗಲ್ಲ. ಈ ಜಗತ್ತಿನಲ್ಲಿ ಬಹಳಷ್ಟು ಜನರು ಕಷ್ಟಪಟ್ಟು ದುಡಿದರೂ ಸಹ, ಬೆವರಿನ ಹನಿ ಹಾಕಿದರೂ ಸಹ ಅವರ ಜೀವನ ಪರ್ಯಂತರ ಬಡವರಾಗಿ ಉಳಿದುಕೊಳ್ಳುತ್ತಾರೆ. ಇದಕ್ಕೆ ಕಾರಣ ಏನಿರಬೇಕು? ಏನು ಅವರ ಹಣೆ ಬರನೋ ಅಥವಾ ಅವರ ಸಮಯವೋ? ಇಲ್ಲಿ ಬಡತನ ಅನ್ನೋದು ಹಣದಿಂದಿಲ್ಲ, ಅವರ ಕೆಟ್ಟ ಹವ್ಯಾಸಗಳಿಂದ ಹುಟ್ಟಿಕೊಳ್ಳುತ್ತದೆ. ಬಡತನ ಕಷ್ಟಪಟ್ಟು ದುಡಿಯುವುದರಿಂದ ಯಾವತ್ತೂ ಬರೋದಿಲ್ಲ. ಆ ಮನುಷ್ಯನಲ್ಲಿರುವ ಕೆಟ್ಟ ಚಟಗಳಿಂದ, ಕೆಟ್ಟ ಹವ್ಯಾಸಗಳಿಂದ ಬಡತನ ಬರುತ್ತದೆ. ಇಂಥ ಕೆಲವು ಹವ್ಯಾಸಗಳಿಂದ ದೂರ ಇರಬೇಕು. ಪ್ರತಿಯೊಂದು ಹೊಸ ವಸ್ತು ಪಡೆದುಕೊಳ್ಳುವುದು, ಹೊಸ ಮೊಬೈಲ್ ಬಂದ ತಕ್ಷಣ ಖರೀದಿ ಮಾಡುವುದು, ಬಟ್ಟೆಗಳು ಸರಿಯಾಗಿ ಬಂದರೆ ಖರೀದಿ ಮಾಡುವುದು. ನೆನಪಿರಲಿ, ಇಲ್ಲಿ ಶ್ರೀಮಂತರು ಮೊದಲು ಸಂಪಾದನೆ ಮಾಡ್ತಾರೆ, ಆಮೇಲೆ ಖರ್ಚು ಮಾಡ್ತಾರೆ. ಬಡವರು ಮೊದಲು ಖರ್ಚು ಮಾಡ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ನಿಮ್ಮ ಬಿಡುವಿನ ಸಮಯ ಉಪಯೋಗ ಮಾಡಿಕೊಳ್ಳೋದು. ಕೆಲವು ಜನರು ಇದ್ದಾರೆ, ದಿನದ 5-6 ತಾಸುಗಳು ಗಂಟೆಗಟ್ಟಲೆ ಬರೀ ಮೊಬೈಲ್ದಾಗೆ ಕಾಲ ಕಳೆಯುತ್ತಾರೆ. ಮೊಬೈಲ್ ನೋಡೋದರಲ್ಲಿ ಕಾಲ ಕಳೆಯುತ್ತಾರೆ. ಏನಾದರೂ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿದರೆ ಅದೇ ಹಣ ಸಂಸಾರಕ್ಕೆ ಉಪಯೋಗ ಆಗುತ್ತದೆ. ಸಮಯಕ್ಕೆ ಬೆಲೆ ಕೊಡಿ. ಪ್ರತಿಯೊಂದಕ್ಕೂ ಹಣೆಬರನೇ ಕಾರಣ ಅಂತ ಹೇಳುವುದು, ಹಣೆಬರಕ್ಕೆ ಕೆಟ್ಟ ಹೆಸರು ತರುವುದು ಕೆಲವು ಜನರು ಇರ್ತಾರೆ. ನನ್ನ ಹಣೆಬರ ಕೆಟ್ಟದು ಅಂತ, ಇದು ತಪ್ಪು. ಯಾವುದಕ್ಕೂ ಹಣೆಬರ ಅಲ್ಲ, ನಾವು ತೆಗೆದುಕೊಳ್ಳೋ ನಿರ್ಧಾರಗಳು ಜೀವನ ಬದಲಿಸುತ್ತವೆ. ಕೆಟ್ಟ ಜನರೊಂದಿಗೆ ಇರುವುದು, ಕೆಲಸಕ್ಕೆ ಬರೋದ್ರ ಜೊತೆ ಇರುವುದು, ಅವರು ಹೇಳಿದ ಹಾಗೆ ನಡೆದುಕೊಳ್ಳುವುದು, ಅವರಂತೆ ನಡೆದುಕೊಳ್ಳುವುದು. ಇದರಿಂದ ನೀವು ಎಲ್ಲಿದ್ದೀರೋ ಅಲ್ಲಿಯೇ ಉಳಿದುಕೊಳ್ಳುತ್ತೀರಿ. ಇಲ್ಲಿ ಮನುಷ್ಯನು ಯಾರ ಸಂಘ ಇರುತ್ತದೋ ಹಾಗೆ ಬೆಳೆದುಕೊಳ್ಳುತ್ತಾನೆ. ಸೆರೆ, ಸಿಂಧಿ, ಸಿಗರೇಟ್, ಗುಟ್ಕಾ, ಮಟ್ಕ ಇವೆಲ್ಲವೂ ಬಿಟ್ಟು ಬಿಡಬೇಕು. ಈ ಹವ್ಯಾಸಗಳಿಂದ ಇಡೀ ಮನೆಯೇ ಬರ್ಬಾದಾಗಿ ಹೋಗುತ್ತವೆ. ಹೆಂಡ್ರು ಮಕ್ಕಳು ಬೀದಿಗೆ ಇಳಿಬೇಕಾಗುತ್ತದೆ. ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದಂಗೆ ಆಗುತ್ತದೆ. ಇವುಗಳಿಂದ ದೂರ ಇರಬೇಕು. ಇಲ್ಲಿ ನೀರಿನ ಹನಿ ಒಂದು ಕೆಸರಿನಲ್ಲಿ ಬಿದ್ದರೆ ಅದು ಕೆಸರಾಗಿ ಹೋಗುತ್ತದೆ. ಮತ್ತು ಸ್ವಚ್ಛವಾದ ನೀರಿನಲ್ಲಿ ಬಿದ್ದರೆ ಅದು ಸ್ವಚ್ಛವಾಗಿ ಹೋಗುತ್ತದೆ. ಮತ್ತು ಅದೇ ಹನಿ ಕಾಯ್ದ ತೇವೆ ಮೇಲೆ ಬಿದ್ದರೆ ಸೊಟ್ಟಿ ನಾಶವಾಗಿ ಹೋಗುತ್ತದೆ. ಯಾವುದೇ ಎಲೆ ಮೇಲೆ ಬಿದ್ದರೆ ಮುತ್ತಿನಂತೆ ಫಳ ಹೊಳೆಯುತ್ತದೆ. ಅದೇ ಹನಿ ಅತಿ ಶೀತವಾದರೆ ಮೋತಿಯಾಗಿ ಬದಲಾಗುತ್ತದೆ. ಇದು ನೀರಿನ ಹನಿನೇ, ಆದರೆ ವ್ಯತ್ಯಾಸ ಇಷ್ಟೇ.
ಅದರ ಸುತ್ತಮುತ್ತಲಿನದು ಯಾವ ಥರ ವಾತಾವರಣ ಇರುತ್ತದೆಯೋ ಹಾಗೆ ಬೆಳೆಯುತ್ತದೆ. ಯಾವ ರೀತಿ ನಮ್ಮ ಸಂಘ ಇರುತ್ತದೆಯೋ ಹಾಗೇ ಬೆಳೆಯುತ್ತಾರೆ. ಮನೆ ವಾತಾವರಣ ಇದ್ದಂತೆ ಮಕ್ಕಳು ಬೆಳೆಯುತ್ತಾರೆ ಅಷ್ಟೆ. ಜೀವನದಲ್ಲಿ ಅವ್ರ ಕಡೆ ಇವ್ರ ಕಡೆ ಮಾತಾಡಿ ಚುಗ್ಲಿ ಹೇಳುವುದನ್ನು ಮೊದಲು ಬಿಟ್ಟುಬಿಡಿ, ಯಾವತ್ತೂ ಮಾಡಬೇಡಿ. ಅದು ಮೊದಲು ನಿಲ್ಲಿಸಿಬಿಡಿ. ಏಕೆಂದರೆ ಇದರಂಥ ದೊಡ್ಡ ಪಾಪ ಬೇರೊಂದಿಲ್ಲ. ಚುಗ್ಲಿ ಹೇಳುವುದರಿಂದ ಕುಟುಂಬದಲ್ಲಿ ಜಗಳ ಹುಟ್ಟಿಕೊಳ್ಳಬಹುದು, ಸರಿಯಾಗಿರುವ ಸಂಸಾರಗಳು ಬೀದಿಗೆ ಬರ್ಬೋದು, ಸಂಬಂಧಿಕರಲ್ಲಿ ಜಗಳ ಹುಟ್ಟಿಕೊಳ್ಳಬಹುದು, ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮದರಲ್ಲಿ, ತಂದೆ ಮಕ್ಕಳಲ್ಲಿ ಜಗಳ ಪ್ರಾರಂಭವಾಗಬಹುದು. ನಿಮಗೆ ಅನಿಸಬಹುದು ಚುಗ್ಲಿ ಹೇಳುವುದರಿಂದ ಏನಾಗುತ್ತದೆ ಎಂದು. ಇದರಂಥ ವಿಷ ಬೇರೊಂದಿಲ್ಲ. ಒಂದು ವೇಳೆ ವಿಷ ತಿಂದವರಿಗೆ ವಾಸಿ ಮಾಡ್ಬೋದು, ಆದರೆ ಈ ಚುಗ್ಲಿ ಎಂಬ ವಿಷ ಯಾವತ್ತೂ ವಾಸಿ ಆಗಲ್ಲ. ಇಂಥ ಜನಗಳಿಂದ ದೂರ ಇರಬೇಕು. ಇಂಥ ಜನಗಳಿಗೆ ನಮ್ಮಿಂದ ದೂರ ಇಡಬೇಕು. ಇದರಿಂದ ನಗುತ್ತಾ ಸಾಗುವ ಸಂಸಾರಗಳು ಹಾಳಾಗುತ್ತವೆ ಅಷ್ಟೆ. ನಾವಿರುವ ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ ಸಮಯ ಅನ್ನೋದು ಎಂಥದೇ ವ್ಯಕ್ತಿಯಾಗಿರಲಿ ಬದುಕಿನ ಪಾಠ ಕಲಿಸಿಕೊಡುತ್ತದೆ. ಸಮಯವು ಎಲ್ಲ ಸಂದರ್ಭಗಳಲ್ಲಿ ಒಂದೇ ಆಗಿರಲ್ಲ, ಒಂದೇ ರೀತಿಯಾಗಿರೋದಿಲ್ಲ. ಸಮಯ ಅನ್ನೋದು ಎಂಥೆಂಥ ಜನಗಳಿಗೆ ತುಂಬ ಕೀಳಾಗಿ ನೋಡುವಂತೆ ಮಾಡಿಬಿಡುತ್ತದೆ. ನಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇದ್ದರೂ ಒಂದಲ್ಲ ಒಂದು ದಿನ ಸಮಯವೇ ಅವರ ವ್ಯಕ್ತಿತ್ವ ಏನಂತ ಎತ್ತಿ ತೋರಿಸುತ್ತದೆ. ಬಡವ ಎಂದು ಯಾವತ್ತೂ ಮರಗಬೇಡ. ಇಲ್ಲಿ ಪ್ರತಿಯೊಬ್ಬರ ಸಾಧನೆ ಹಿಂದೆ ಬಡತನ ಒಂದೊಂದು ಕಥೆ ಇದೆ. ಇಲ್ಲಿ ಗೋಡೆ ಮೇಲಿನ ಸುಣ್ಣನೂ ಸ್ಥಿರವಿಲ್ಲ, ಶಾಶ್ವತವಿಲ್ಲ. ಹಾಗೆ ಬಡತನ ಅನ್ನೋದು ಯಾವತ್ತೂ ಶಾಶ್ವತವಿಲ್ಲ, ಮತ್ತು ಶ್ರೀಮಂತಿಕೆ ಶಾಶ್ವತವಿಲ್ಲ. ಅದನ್ನು ಸಂತೋಷದಿಂದ ಸ್ವೀಕರಿಸಿ ಏರಿದಾಗ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ಸು ನಿನ್ನ ಬೆನ್ನ ಹಿಂದೆ ಬರುತ್ತದೆ. ಇಲ್ಲಿ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟ, ಸುಖ ದುಃಖ, ಏಳು ಬೀಳು, ಮಾನ ಅಪಮಾನ, ಸೋಲು ಗೆಲುವು, ದ್ವೇಷಗಳು, ಜನರ ನಿಂದನೆಗಳು, ವೈರಿಗಳ ಚುಚ್ಚು ಮಾತುಗಳು ಇವೆಲ್ಲವೂ ಬರ್ತವೆ. ಇವೆಲ್ಲವೂ ಇರುತ್ತವೆ ಎಂದು ಸಂಸಾರ ಬಿಟ್ಟು ಎದುರಿ ಓಡಿ ಹೋಗೋದಲ್ಲ. ಇಲ್ಲಿ ಕಾಲು ಜಾರಿ ಬಿದ್ದಾಗ ನಿಮ್ಮನ್ನು ಮೇಲಕ್ಕೆ ಎತ್ತಲು ಯಾರೂ ಬರುವುದಿಲ್ಲ, ಯಾರೂ ಇರುವುದಿಲ್ಲ. ನೀವೇ ನಿಮ್ಮ ಬಲದ ಮೇಲೆ ಏಳಬೇಕು. ನೀವು ಅಳುತ್ತಿರುವಾಗ ಈ ಸಮಾಜದ ಜನರು ಎಲ್ಲರೂ ಅಳುತ್ತಾರೆ ಎಂದು ಭಾವಿಸಬೇಡಿ. ಇದು ಕಲಿಯುಗ, ಸ್ವಾರ್ಥದ ಲೋಕ. ನಿನ್ನ ದುಃಖಕ್ಕೆ ನೀನೇ ಕಾರಣ, ನಿನ್ನ ಕಣ್ಣೀರಿಗೆ ನೀನೇ ಹೊಣೆ. ಬಿದ್ದ ಮಾತ್ರಕ್ಕೆ ಸಮಾಧಾನದ ಮಾತುಗಳು ಹೇಳಲು ಯಾರೂ ನಿನ್ನ ಹತ್ತಿರ ಬರಲ್ಲ. ಎಲ್ಲ ಮರೆತು ಮುಂದಕ್ಕೆ ಹೆಜ್ಜೆ ಇಡ್ತಾ ಇರಬೇಕು, ಅಷ್ಟೇ ಜೀವನ. ನಿಮ್ಮ ಜೀವನವನ್ನು ಇತರರೊಂದಿಗೆ ಯಾವತ್ತೂ ಹೋಲಿಸಿಕೊಳ್ಳಬೇಡಿ. ಇಲ್ಲಿ ಸೂರ್ಯ ಮತ್ತು ಚಂದ್ರ ಬೇರೆ ಬೇರೆ ಸಮಯದಲ್ಲಿ ಬೆಳಗುತ್ತಾರೆ. ನಿನ್ನಲ್ಲಿ ಆತ್ಮವಿಶ್ವಾಸ ಇಡಿ. ಮತ್ತು ಯಾರು ನಿಮಗಾಗಿ ಒಳ್ಳೆಯದನ್ನು ಬಯಸದಿದ್ದರೂ ಪರವಾಗಿಲ್ಲ. ಆದರೂ ನಿಮ್ಮ ಕೆಲಸವನ್ನು ನೀವು ನಿಯತ್ತಾಗಿ ಮಾಡಿ. ನಿಮಗೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ಆದರೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರ್ತದೆ. ಆದರೂ ಒಂದು ಮಾತು, ನೀನು ನಂಬಿರುವ ನಿಮ್ಮ ಗೆಳೆಯರಿಂದ ಜಾಗೃತವಾಗಿರಿ. ಅವರು ಯಾರೂ ನಿಮ್ಮ ಒಳ್ಳೆತನ ಬಗ್ಗೆ ಬಯಸುವುದಿಲ್ಲ, ಶುಭ ಹಾರೈಸುವುದಿಲ್ಲ. ಈ ಜಗತ್ತು ಸ್ವಾರ್ಥದಿಂದ ಕೂಡಿದೆ. ಯಾರು ಇನ್ನೊಬ್ಬರ ಒಳ್ಳೆತನ ಬಗ್ಗೆ ಬಯಸುವುದಿಲ್ಲ. ಒಂದು ಅರ್ಥಗರ್ಭಿತವಾದ ವಿಚಾರ. ಬೆಳಗ್ಗೆ ಮಾರಾಟವಾಗುವ ವಾರ್ತಾಪತ್ರಿಕೆ ಅದು 10 ರೂಪಾಯಿಗೆ ಮಾರಾಟವಾಗುತ್ತದೆ. ಮತ್ತು ಅದೇ ವಾರ್ತಾಪತ್ರಿಕೆ
ಸಾಯಂಕಾಲ ಆದ ಮೇಲೆ 10 ರೂಪಾಯಿಗೆ ಕೆ ಜಿಗೆ 10 ರೂಪಾಯಿ ಮಾರಾಟವಾಗುತ್ತದೆ. ಇಲ್ಲಿ ಬೆಲೆ ವಸ್ತು ಎನ್ನುವುದನ್ನಲ್ಲ, ಬೆಲೆ ಸಮಯದು. ಅದಕ್ಕೆ ಹೇಳುವುದು, ಕಳೆದು ಹೋದ ಸಮಯ ಎಂದಿಗೂ ಮರಳಿ ಸಿಗುವುದಿಲ್ಲ. ನೀವು ಸಮಯದ ಹಾಗೆ ನಡೆಯಲು ಕಲಿತುಕೊಳ್ಳಿ. ಜೀವನದಲ್ಲಿ ಒಂದು ಕ್ಷಣ, ಒಂದು ನಿಮಿಷ, ಒಂದು ಗಂಟೆ, ಒಂದು ದಿನ, ಇದು ಅತಿ ಅಮೂಲ್ಯವಾದದ್ದು, ಮರಳಿ ಎಂದು ಬರುವುದಿಲ್ಲ. ಈ ಸಮಾಜದಲ್ಲಿ ಯಾರೇ ಆಗಲಿ ಏನಾದರೊಂದು ಕಲಿತುಕೊಳ್ಳಬೇಕಂತ ಮನಸ್ಥಿತಿ ಇದ್ದ ವ್ಯಕ್ತಿ ಅವನು ಯಾರ ಮೇಲೂ ಉರಿದುಕೊಳ್ಳುವುದಿಲ್ಲ. ಬೇರೊಬ್ಬರ ಏಳಿಗೆ ನೋಡಿ ಸಹಿಸಿಕೊಳ್ಳದೆ ಉರಿದುಕೊಳ್ಳುತ್ತಾನಲ್ಲ, ಅವನು ಯಾವತ್ತೂ ಜೀವನದಲ್ಲಿ ಬೆಳೆಯುವುದಿಲ್ಲ. ಒಂದು ಒಳ್ಳೆಯ ವಿಚಾರ, ಇಲ್ಲಿ ಯಾರೇ ಆಗಲಿ ಮನೆ, ಆಸ್ತಿ, ಅಂತಸ್ತು, ಹಣ, ಅಧಿಕಾರ ಇವುಗಳನ್ನು ನೋಡುವವರನ್ನು ಯಾವತ್ತೂ ಮನೆಗೆ ಕರೆಯಬೇಡಿ. ಮತ್ತು ನಿಮಗೆ ಗೌರವ ಕೊಡದವರನ್ನು ಮನೆಗೆ ಯಾವತ್ತೂ ಹೋಗಬೇಡಿ. ನಿಮಗೆ ಯಾವತ್ತೂ ಬೆಲೆ ಕೊಡಲಾರದವರ ಹತ್ತಿರ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಬೇಡಿ. ಯಾವತ್ತೂ ಬಾಯಿಯಲ್ಲಿ ಮಾತು ನಿಲ್ಲದವರ ಮುಂದೆ ನಿನ್ನ ಏನನ್ನೂ ವೈಯಕ್ತಿಕ ವಿಷಯ ಹೇಳಬೇಡಿ. ಅಹಂಕಾರಿಗಳೊಂದಿಗೆ ಎಂದೆಂದಿಗೂ ಸೇರಬೇಡಿ. ಇಲ್ಲಿ ಮಾಡುವ ವ್ಯವಸಾಯದಲ್ಲಿ ಗದ್ದೆಯಲ್ಲಿ ಹುಲ್ಲು ಬೆಳೆದಿದೆ ಎಂದು ವ್ಯವಸಾಯ ಮಾಡುವುದು ಬಿಡಲು ಆಗುತ್ತಾ? ಹಾಗೆ ನಮ್ಮ ಜೀವನದಲ್ಲಿ ಕಷ್ಟಗಳು, ದುಃಖ, ನೋವು ಬರುತ್ತವೆ ಎಂದು ಸಂಸಾರ ಬಿಟ್ಟು ಹೋಗಲಾಗುತ್ತಾ? ಅದೇ ಏನೇ ಬಂದರೂ ಧೈರ್ಯದಿಂದ ಸಂಸಾರ ಸಾಗಿಸಬೇಕು. ಅಷ್ಟೇ ಕಷ್ಟಗಳನ್ನು ಎದುರಿಸುವ ಕಲೆ ತಿಳಿದುಕೊಳ್ಳಬೇಕು. ಆವಾಗ ಸಂಸಾರದಲ್ಲಿ ನೆಮ್ಮದಿ ಕಾಣಬಹುದು. ಈ ಕಲಿಯುಗದಲ್ಲಿ ಈಗಿನ ಹುಡುಗರ ಕಥೆ ಹೇಗೆಂದರೆ, ಧೋಬಿಕ ಕೊತ್ತ ಘರ್ಕನ್ನ ಘಾಟ್ಕ ಎನ್ನುವಂತಾಗಿದೆ. ಅದು ಹೇಗೆಂದರೆ, ಮನೆಯಲ್ಲೇ ಇದ್ದಾಗ ಕೆಲಸಕ್ಕೆ ಯಾಕೆ ಹೋಗಲ್ಲ ಅನ್ನುತ್ತಾರೆ. ಮತ್ತು ಕೆಲಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡುತ್ತಿರುವಾಗ ಮನೆಗೆ ಯಾಕೆ ಬರಲ್ಲ ಅನ್ನುತ್ತಾರೆ. ಇಲ್ಲಿ ಯಾವುದರಿಂದಲೂ ಸುಖವಿಲ್ಲ. ಯಾವಾಗ ಕಿಶ ಖಾಲಿ ಆಯಿತಾ ಆವಾಗ ಸಂಬಂಧಿಕರು ದೂರ ಸರಿದು ಹೋಗುತ್ತಾರೆ. ಯಾವಾಗ ಕಿಶ ಫುಲ್ ಆಗಾಯ್ತಾ ಅಹಂಕಾರ ಬಂದಿದೆ ಅಂತ ಹೇಳುತ್ತಾರೆ. ಇದು ಯಾರು ಸಂಪಾದನೆ ಮಾಡುತ್ತಾರೋ ಅವರಿಗೆ ಗೊತ್ತಿದರ ಕಥೆ ಏನಂತ. ಇಲ್ಲಿ ಈಗಿನ ಯಾಂತ್ರಿಕ ಬದುಕಿನಲ್ಲಿ ಮನುಷ್ಯನಿಗೆ ಯಾವುದರಿಂದಲೂ ನೆಮ್ಮದಿ ಇಲ್ಲ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಿಮಗೇನು ಹಾನಿ ಆಗೋದಿಲ್ಲ.